ವಿಡಿಯೋ ಪೂರ್ತಿ ರೆಡಿಯಾಗಿಲ್ಲ, ಆದರೂ ತಲೆಕೆಟ್ಟು ಹಾಕೀನಿ, ಕ್ಷಮಿಸಿ. ಎಷ್ಟು $82 ಮಿಲಿಯನ್ ಅಂದ್ರೆ ಏನ್ರಿ, ಅಂದ್ರೆ ಎಷ್ಟ್ರಿ ಅಂತ ಕೇಳ್ಬೋದು ನೀವು. ಅಂದ್ರೆ ಎಷ್ಟಪ್ಪ ಅಂತಾರ, ಸುಮಾರು ಏನಪ್ಪ ಅಂತಾರ $680 ಕೋಟಿ. ಹೇ ಬಾಯ್ಸ್, ವೆಲ್ಕಮ್ ಬ್ಯಾಕ್. ಈ ಚಾನಲ್ನಲ್ಲಿ ನಾವು ಆರೋಗ್ಯ, ಹಣ ಮತ್ತು ಜೀವನ ಸಲಹೆಗಳನ್ನು ಅಂದರೆ ಟಿಪ್ಸ್ ಆನ್ ಹೆಲ್ತ್, ಮನಿ, ಲೈಫ್ ಇತ್ಯಾದಿಗಳನ್ನು ಏನಪ್ಪ ಅಂದರೆ ಡಿಸ್ಕಸ್ ಮಾಡ್ತೀವಿ, ವಿಚಾರ ಮಾಡ್ತೀವಿ, ಅದ್ರ ಬಗ್ಗೆ ವಿಡಿಯೋ ಹಾಕ್ತೀವಿ. ನೀವು ಇಲ್ಲಿಗೆ ಹೊಸಬ್ರ, ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಂದರೆ ನೋಟಿಫಿಕೇಷನ್ ಬಟನ್ ಕೂಡ ಒತ್ತಿ. ಬೇರೆ ಥರ ಹೇಳೋದಾದರೆ ಹಿಟ್ ದಿ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಟರ್ನ್ ಆನ್ ದಿ ನೋಟಿಫಿಕೇಷನ್. ಹೀಗೆ ಮಾಡೋದ್ರಿಂದ ಏನಂದರೆ ನಮ್ಮಲ್ಲಿ ಹೊಸದು ಏನು ಅಪ್ಡೇಟ್ ಆಗ್ತಾ ಇರುತ್ತಲ್ಲ, ಅದು ನಿಮ್ಗೆ ಸಿಗ್ತಾ ಇರುತ್ತೆ. ಇವತ್ತಿನ ಟಾಪಿಕ್ಕು, ಯೂಟ್ಯೂಬ್ನಲ್ಲಿ ನನಗೆ ರೊಕ್ಕ ಎಷ್ಟು ಸಿಗ್ತದೆ, ಅಂದರೆ ಯೂಟ್ಯೂಬ್ ನನಗೆ ಎಷ್ಟು ದುಡ್ಡು ಕೊಡ್ತದೆ, ಎಷ್ಟು ಹಣ ಗಳಿಸ್ತೀನಿ ಅನ್ನೋದ್ರ ಮೇಲೆ. ಇದ್ಯಾಕಪ್ಪ ಅಂತ ನೀವು ಕೇಳ್ಬೋದು. ಇದೊಂದು FAQ ಆಗಿಬಿಟ್ಟದೆ. ಅಂದರೆ ಏನಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಆಗಿಬಿಟ್ಟದೆ. ಭಾಳ ಮಂದಿ ಬೆಟ್ಟಾದವರು, ಓಣ್ಯಾಗಿರೋರು, ಹುಡುಗರು ಅಥವಾ ಇತರೆ ಜನ ನಂದು ಯೂಟ್ಯೂಬ್ ಚಾನಲ್ ಆಯ್ತು ಅಂದ್ಕೊಳ್ಳಿ, ಎಷ್ಟು ರೊಕ್ಕ ಬರ್ತೈತಿ ಅಂತ ಕೇಳ್ತಾರೆ. ಅದೇನಂತಾರೆ ಅದರಲ್ಲಿ ಏನು ತಪ್ಪೇನಿಲ್ಲ, ಎಲ್ಲರಿಗೂ ಕುತೂಹಲ ಇದ್ದೇ ಇರ್ತೈತಿ, ಏನು ಎಂತಂತ ಇದ್ದೇ ಇರ್ತದೆ. ಹಿಂಗಾಗಿ ಏನಂತಾರೆ ಇದ್ರ ಮೇಲೆ ಒಂದು ವಿಡಿಯೋನ ಮಾಡಿಬಿಡೋಂತೆಗಿ ಅಂತಂದು ನಿರ್ಧಾರ ಮಾಡಿದೆ ನಾನು. ಹಿಂಗಾಗಿ ಅದರ ಏನು ಆ ನಿರ್ಧಾರದ ಪರಿಣಾಮ ಫಲಿತಾಂಶವಾಗಿ ಏನಂತಾರೆ ಇವತ್ತಿಂದ ಈ ವಿಡಿಯೋ. ಆ ಕುತೂಹಲಕಾರಿ ಪ್ರಶ್ನೆ ಅವರಲ್ಲಿ ಯಾಕೆ ಕೊಡ್ತದೆ ಅಂತಾರೆ, ಅಥವಾ ಅದು ಯಾಕೆ ಅವ್ರ ಪ್ರಶ್ನೆ ಅವ್ರಿಗೆ ಬರ್ತದೆ ಅಂತಾರೆ. ಅವ್ರು ಭಾಳ ಕಡೆ ಕೇಳಿರ್ತಾರೆ, ಭಾಳ ಮಂದಿ ಮಾತಾಡೋದು ಕೇಳಿರ್ತಾರೆ, ಹಾಗೆ ಕೇಳ್ತಾರೆ. ಯೂಟ್ಯೂಬ್ ಐತೆ ಅಂತಾರೇನು, ಯೂಟ್ಯೂಬ್ನಾಗ ಅವ್ರು ಏನಪ್ಪ ನಾವು ಒಂದ್ಸಲ ಅದನ್ನು ನೋಡಿದ್ರೆ ಏನಾಗೈತಿ, ಅವ್ರಿಗೆ ದುಡ್ಡು ಸಿಗ್ತದೆ. ನಾವು ಯಾರು ಇದೈತಿ ಏನು ಚಾನಲ್ ನೋಡ್ತೀವಿ, ಯಾರು ವಿಡಿಯೋ ನೋಡ್ತೀವಿಲ್ಲ, ಅವ್ರಿಗೆ ರೊಕ್ಕ ಸಿಗ್ತದೆ, ದುಡ್ಡು ಸಿಗ್ತದೆ. ಅದನ್ನ ಕೇಳಲಿಕ್ಕೆ ಅವ್ರಿಗೆ ಏನಂದ್ರೆ ಆ ಚಾನಲ್ದವರು ಯಾರು ಸಿಗ್ತಿರಂಗಿಲ್ಲ. ಅವ್ರಿಗೆ ಇಲ್ಲಿ ನಾ ಇದೇನಲ್ಲ, ಹಿಂಗಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಒಂದು ಚಾನಲ್ ಅದ, ಇವರು ಚಾನಲ್ ಐತಿ, ಯಾಕೆ ಕೇಳಬಾರ್ದು ಅಂತಂದು ಕೇಳಬಿಡೋದು ಕೇಳ್ಬಿಡ್ತಾರೆ. ಎಷ್ಟು ರೊಕ್ಕ ಮಾಡ್ತೀರಿ, ಎಷ್ಟು ರೊಕ್ಕ ಸಿಗ್ತೈತಿ, ಎಷ್ಟು ರೊಕ್ಕ ಕೊಡ್ತಾರೆ ನಿಮಗೆ ಅವರು ಅಂತಂದು ಯೂಟ್ಯೂಬ್ನವ್ರು. ಅದಕ್ಕಾಗಿ ಅಂದರೆ ಈ ವಿಡಿಯೋ ನೋಡ್ರಿ, ನಿಮಗೆ ಪೂರ್ತಿ ಎಲ್ಲ ಏನಂದ್ರೆ ಯಾವುದೋ ಸಮಸ್ಯೆ ಇರಲಿ, ಯಾವುದೋ ಏನೋ ಸಂದೇಹ ಇರಲಿ, ಎಲ್ಲ ಬಗೆಹರ್ತೈತಿ. ಬಗೆಹರಿದ ನಾನು ಎಷ್ಟು ರೊಕ್ಕ ಮಾಡ್ತೀನಿ ಯೂಟ್ಯೂಬ್ನಾಗ ಅಂತ ಗೊತ್ತಾಕತಿ. ಓಕೆ, ಎಂಜಾಯ್. SS ಅಂದರೆ ಸಕ್ಸಸ್, ಗೆಲ್ಲೋದು, ಅದೇ ವಿಜಯ ಸಾಧಿಸೋದು. ಅದಷ್ಟು ಸರಳಲ್ಲ. ಏನು ಲೈಕ್ ಎನಿ ಸಕ್ಸಸ್ ಅಂದರೆ ಯಾವುದೋ ಈ ಥರ ಸಕ್ಸಸ್ ಇದ್ದಂಗೆ ಯೂಟ್ಯೂಬ್ ಕೂಡ ಒಂಥರ ಕಷ್ಟದ್ದೇ. ವಿಜಯಲಕ್ಷ್ಮಿ ಅಷ್ಟು ಸರಳವಾಗಿ ಒಲೆಂಗಿಲ್ಲ. ಅದಕ್ಕೆ ನಾವಾಗಿ ಪಡೋ ಕಷ್ಟಗಳು ಭಾಳ ಇರ್ತಾವೆ. ಇದು ಕೂಡ ಇನ್ನು ಸತತ ಪ್ರಯತ್ನದಿಂದಲೇ ಸಾಧ್ಯ. ಒಂದ್ಸಲ ನಾವು ಗೆದ್ವಿ ಅಂತಂದ್ರೆ ನಮಗೆ ಸಾವಿರಾರು ಏನಪ್ಪ ಅಂತಂದ್ರೆ ಮಂದಿ, ಸಾವಿರಾರು ಏನು ಲಕ್ಷಾನುಗಟ್ಟಲೆ ಮಂದಿ ನೋಡಾಕತ್ತಾರ ಅಂತಾರೆ. ಆವಾಗಿಂದ ಏನಾಕತಿ, ಒಂದೇನಪ್ಪ ದುಡ್ಡಿಂದ ವಿಷಯ ಅವಾಗ ಬರ್ತದೆ. ಎಲ್ಲೋ ಒಂದೇನು 10, 20, 100 ಈ ಥರ ನೋಡಿದರೆ, ಈ ಥರ ಮಂದಿ ನೋಡಿದರೆ ಅವರು ಯಾವಾಗಲೂ ಏನಂದರೆ ಯೂಟ್ಯೂಬಿಂದ ದುಡ್ಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಾರೆ, ಒಂದು ಪ್ರತಿಯೊಂದು ಇದ್ರ ಮೇಲೂ ಏನಂತಾರೆ ಒಂದು ಇಂತಿಷ್ಟು ಅಂತ ಇದ್ದಿರುತ್ತೆ. ಅದನ್ನು ಏನಂತ ನಿಮಗೆ ಬಿಡಿಸಿ ಡೀಟೇಲಾಗಿ ಎಲ್ಲ ಹೇಳ್ತೀನಿ. ಎಲ್ಲಕ್ಕಿಂತ ಮೊದಲು ಇನ್ಕಮ್, ಆದಾಯ ಹೆಂಗೆ ಬರ್ತದೆ ಅಂತ ನಾವು ನೋಡೋಣ. ಎಲ್ಲಕ್ಕಿಂತ ಮೊದಲಾಗಿ ಯೂಟ್ಯೂಬಿಂದ ಬರೋ ದುಡ್ಡಿನಲ್ಲಿ, ಆದಾಯದಲ್ಲಿ ಅತಿ ಮುಖ್ಯವಾಗಿದ್ದೇನಂತಂದ್ರೆ ವೀಕ್ಷಣೆಗಳು, ಅಂದ್ರೆ ವ್ಯೂಸ್, ಎಷ್ಟು ಮಂದಿ ನೋಡ್ತಾರಲ್ಲ ಅದರಿಂದ. ಅದು ಅತಿ ಮುಖ್ಯ. ಇದನ್ನು ಬಿಟ್ಟರೆ ಏನಪ್ಪ ವ್ಯೂಸ್ ಬಿಟ್ಟರೆ ಬೇರೆ ಏನೋ ಅದಾವು,
ಅವನು ಆಮೇಲೆ ಹೇಳ್ತೀನಿ. ಆದರೆ ಏನಪ್ಪ ವ್ಯೂಸ್ ಏನಪ್ಪ ಎಲ್ಲಕ್ಕಿಂತ ಪ್ರೈಮರಿ ಅಂದರೆ ಇದು ಎಲ್ಲಕ್ಕಿಂತ ಅತಿ ಮುಖ್ಯವಾದ ಪ್ರಾಮುಖ್ಯವಾದ ಒಂದು ಏನಂತಾರೆ ಉತ್ಪನ್ನದ ಮೂಲ ಇದು, ಇನ್ಕಮ್ದ ಮೂಲ. ಇಲ್ಲೇ ಪ್ರತಿ 1000 ಏನಪ್ಪ ಅಂತಾರೆ ವ್ಯೂಸ್ಗೆ ಅಷ್ಟು ಮಂದಿ ವೀಕ್ಷಣೆ ಮಾಡ್ಯಾರಂದ್ರೆ, ಅಷ್ಟು ಮಂದಿ ನೋಡ್ಯಾರಂದ್ರೆ ಅವಾಗ ಏನಾಕತಿ $1 ರಿಂದ $3 ಸಿಗ್ತೈತಿ. ಎಷ್ಟು? 1000 ಮಂದಿ ನೋಡಿದ್ರೆ ಅವಾಗ $1 ರಿಂದ $3 ಸಿಗ್ತೈತಿ. ಆ ಥರ ಅಂದ್ರೇನು ಡಾಲರ್ ಇದೇನಪ್ಪ ಅಮೇರಿಕ ರೊಕ್ಕ ಆಗುತ್ತೆ. ಹಂಗಾರೆ ನಮ್ಮ ಇಂಡಿಯಾ ರೊಕ್ಕ ಹೆಂಗೆ $1 ಅಂದ್ರೆ ಏನಪ್ಪ ಅಂತಾರೆ 84-85 ನಡುವೆ ಓಡಾಡ್ತಿರ್ತೈತಿ. ಅದಕ್ಕೆ $1 ಬರ್ತೈತಿ ಅಂದ್ರೆ 1000 ಮಂದಿ ನೋಡಿದ್ರೆ $1 ಬರ್ತಂದ್ರೆ 84-85 ರೂಪಾಯಿ ಬರ್ತಂದಂಗೆ ಆಯ್ತು. $1 ರಿಂದ $3 ಅಂತ ಹೇಳಿದ್ನಲ್ಲಿ ನಿಮ್ಗೆ ಆ ಲೆಕ್ಕಕ್ಕೆ ಏನಪ್ಪ 8 3 24 ಅಂದ್ರೆ ಒಂದು $240 ರಿಂದ $250 ರೂಪಾಯಿ ಬರ್ತದೆ. ಅದಕ್ಕೆ 1000 ಮಂದಿ ನೋಡಿದ್ರೆ ಇದೇನಪ್ಪ ಅಂತಾರೆ ನಾವು ಯಾವ ಥರದ ವಿಷಯ ಹಾಕ್ತೀವಿ, ಯಾವ ಥರದ್ರ ಮೇಲೆ ವಿಡಿಯೋ ಮಾಡ್ತೀವಿ ಅನ್ನೋದ್ರ ಮೇಲೂ ಅವಲಂಬನೆ ಐತಿ, ಅದ್ರ ಮೇಲೂ ಡಿಪೆಂಡ್ ಆಗಿರ್ತದೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತಾರೆ ಅಡುಗೆ ಚಾನಲ್ಲ ಬೇರೆ, ಇವೇನು ಕಾಮಿಡಿ ಚಾನಲ್ ಅದ ನಕಲಿ ಮಾಡೋಂತಾರೆ ಅದ್ರ ಚಾನಲ್ಲ ಬೇರೆ, ಪಿಕ್ಚರಿನ ಚಾನಲ್ನ ಬೇರೆ. ಕೆಲವೊಬ್ರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇರೆ ಅದನ್ನ ಹೇಳ್ತಾರೆ, ಅವ್ರ ಚಾನಲ್ಲ ಬೇರೆ, ಫೈನಾನ್ಸಿನ ಬಗ್ಗೆ ಚಾನಲ್ಲ ಬೇರೆ, ಹಿಂಗೆಲ್ಲ ಬೇರೆ ಬೇರೆ ಚಾನಲ್ ಇರ್ತಾವೆ. ಇವಕ್ಕೆ ಏನಂತಂದ್ರೆ ಕಂಟೆಂಟ್ ಕ್ಯಾಟಗರೀಸ್ ಅಂತಾರೆ. ಅದ್ರ ಮೇಲೆ ಏನಪ್ಪ ಅಂದ್ರೆ ಬೇರೆ ಬೇರೆ ಏನಪ್ಪ ವಿಷಯಗಳಿರ್ತಾವೆ. ಈಗ ನಾನು ಹೇಳಿದೆ ನಿಮ್ಮ ಕನ್ನಡದಾಗ ಹೇಳಿದ ಪ್ರಕಾರ, ಅದರ ಪ್ರಕಾರ ಒಂದೊಂದು ಕ್ಯಾಟಗರಿಗೆ ಅಂದ್ರೆ ಒಂದೊಂದು ವಿಭಾಗಕ್ಕೆ ಏನಂದ್ರೆ ಬೇರೆ ಬೇರೆ ಥರದ್ದು ಏನಪ್ಪ ಅಂದ್ರೆ ದುಡ್ಡು ಸಿಗ್ತದೆ. ಅದರೊಳಗೆ ಏನಪ್ಪ ಅಂದ್ರೆ ಕೆಲವೊಂದಕ್ಕೆ ಅತಿ ಕಡಿಮೆ ಸಿಗ್ತಾವೆ, ಕೆಲವೊಂದಕ್ಕೆ ಜಾಸ್ತಿ ಸಿಗ್ತಾವೆ. ಅದೇನಪ್ಪ ಅಂದ್ರೆ ಅವ್ರದ್ದು ಇದೇ ಅಂತಂದರೆ ಯಾವ ಥರದ ಅದರಲ್ಲಿ ವಿಷಯ ಇರ್ತದೆ, ಯಾವ ಥರದಿಂದ ಅದನ್ನು ನೋಡೋರಿಂದ ಬೆಲೆ ಸಿಗ್ತದೆ ಏನಪ್ಪ ಅಂದ್ರೆ ಆ ಕಂಟೆಂಟಿಂದ ನಿಮ್ಮ ವಿಡಿಯೋದಿಂದ ಬೇರೆಯವ್ರಿಗೆ ಎಷ್ಟು ಕಿಮ್ಮತ್ತು ಸಿಗ್ತದೆ, ಎಷ್ಟು ಬೆಲೆ ಸಿಗ್ತದೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರ್ತದೆ. ಇಲ್ಲಿಗೆ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಸಣ್ಣ ಇದು ಸಿಕ್ತು ಏನಂತ ಅದ್ರ ಬಗ್ಗೆ ಒಂದು ಬಗ್ಗೆ ಅರ್ಥ ಆತಂತ ತಿಳ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಅರ್ಥ ಆಗೋ ಲೆಕ್ಕಕ್ಕೆ ಬಂದು 1000 ನೋಡಿದ್ರೆ ಸಿಗ್ತೈತಿ ಅಂದಂಗೆ ಆಯ್ತು. $85 84-85 ರೂಪಾಯಿ ಸಿಗ್ತೈತೆ ಅಂದಂಗೆ ಗೊತ್ತಾಯ್ತು. ಆದ್ರೆ ನಾನು ಅಷ್ಟೇ ಅಲ್ಲ, ಏನಪ್ಪ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಯೂಟ್ಯೂಬ್ ಮೇಲೆ ಕೋಟ್ಯಾಂತರ ಮಂದಿ ಏನಪ್ಪ ಮಂದಿ ಯೂಟ್ಯೂಬ್ನಾಗ ಏನಪ್ಪ ಅಂದ್ರೆ ವಿಡಿಯೋ ಮಾಡ್ತಾರೆ. ಆದರೆ ಎಲ್ಲರಿಗೂ ಸಿಗೋದಿಲ್ಲ, ರೊಕ್ಕ ಎಲ್ಲರಿಗೂ ಸಿಗೋದಿಲ್ಲ. ಆದರೆ ಸಿಕ್ಕರೆ ಎಷ್ಟು ಸಿಗ್ಬೋದು ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಅದನ್ನು ಹೇಳ್ತೀನಿ ಈಗ. ಉದಾಹರಣೆಗೆ ಗಳಿಸೋರು, ಚಲೋ ಹೊತ್ತಿನ ಕಷ್ಟಪಡೋರು ಯಾವ ಲೆವೆಲಿಗೆ ಗಳಿಸ್ತಾರೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಉದಾಹರಣೆಗೆ ಯೂಟ್ಯೂಬ್ನಲ್ಲಿ ಎಲ್ಲಕ್ಕಿಂತ ಟಾಪ್ ಅಂದು ಅದಾನ ಏನು ಮಿಸ್ಟರ್ ಬೀಸ್ಟ್ ಅಂತಂದು. ಮಿಸ್ಟರ್ ಬೀಸ್ಟ್ ಅವನದೇನು ಯೂಸರ್ ನೇಮ್, ಅವನ ಹೆಸರು ಜಿಮ್ಮಿ ಡೊನಾಲ್ಡ್ಸನ್. ಇವ ಎಷ್ಟು ಗಳಿಸ್ತಾನೆ ಗೊತ್ತಾನ? ಅಂದ್ರೆ ಹೋದ ವರ್ಷದ್ದು ತೊಗೊಳೋದು. ಹೋದ ವರ್ಷ ಇವ $82 ಮಿಲಿಯನ್ ಗಳಿಸಿದ. ಎಷ್ಟು? $82 ಮಿಲಿಯನ್. ಅಂದ್ರೆ ಏನ್ರಿ, ಅಂದ್ರೆ ಎಷ್ಟು ರೀ ಅಂತ ಕೇಳ್ಬೋದು ನೀವು. ಅಂದ್ರೆ ಎಷ್ಟಪ್ಪ ಅಂತಾರೆ ಸುಮಾರು ಏನಪ್ಪ ಅಂತಾರೆ 680 ಕೋಟಿ ರೂಪಾಯಿ. ಎಷ್ಟು? 680 ಕೋಟಿ ರೂಪಾಯಿ ಬರೀ ಒಂದು ವರ್ಷದಾಗ ಗಳಿಸಿದ ಇವ. ಅದು ಫಸ್ಟ್ ರ್ಯಾಂಕ್ ಬಂದವಂದತ್ತು. ಅಂದರೆ ಸಾಲಿಗೆ ಏನಪ್ಪ ಮೊದಲು ಫಸ್ಟ್ ಬಂದವಂದು ಆಗ್ತದೆ. ಮತ್ತು ಉಳಿದವ್ರದ್ದು ಇರಲಿ. ಇನ್ನೊಂದು ಉದಾಹರಣೆ ತೊಗೊಳ್ಳೋಣ. ಏನಪ್ಪ ಅಂದ್ರೆ ಸೆಕೆಂಡ್ ಬಂದವ್ರದ್ದು ಎಷ್ಟೈತಿ? ಸೆಕೆಂಡ್ ಬಂದವ್ರು ರೆಹೆಟ್ ಆ್ಯಂಡ್ ಲಿಂಕ್ ಅಂತಂದು ಐತಿ. ಅವ್ರು ಏನಪ್ಪ ಅಂತಾರೆ ಕಾಮಿಡಿ ವಿಡಿಯೋ ಹಾಕ್ತಾರೆ. ಕಾಮಿಡಿ ವಿಡಿಯೋ ಹಾಕೋದು ಅಂತ ಮಾಡ್ತಾರೆ. ಅವರು ಹೋದ ವರ್ಷ ಎಷ್ಟು ಗಳಿಸಿದ್ರು ಗೊತ್ತಾ ನಿಮಗೆ? 2023ರಾಗ ಅವರು $35 ಮಿಲಿಯನ್ ಗಳಿಸಿರೋ. ಎಷ್ಟು? $35 ಮಿಲಿಯನ್. ಅಂದ್ರೆ ಎಷ್ಟ್ರಿಪ್ಪ ಅಂತಾರೆ 290 ಕೋಟಿ ರೂಪಾಯಿ. ಎಷ್ಟು? 290 ಕೋಟಿ ರೂಪಾಯಿ. ಆದರೆ ನಿಮ್ಗೆ ಇಲ್ಲೊಂದು ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನಂತಾರೆ ರೀಚಿಂಗ್ ಸಚ್ ಸಕ್ಸಸ್ ರಿಕ್ವೈರ್ಸ್ ಡೆಡಿಕೇಶನ್ ಆ್ಯಂಡ್ ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದ್ರ ಬಗ್ಗೆ ನೀವು ಭಾಳ ವಿಚಾರ ಮಾಡಬೇಕು. ಓಕೆ, ಇಂಥ ಯಶಸ್ಸಿಗೆ ಸಾಧಿಸೋದು ಏನಪ್ಪ ಅಂತಂದ್ರೆ ಭಾಳ ಸಮರ್ಪಣೆ ಕೆಲಸ.
ಭಾಳ ಕಷ್ಟಪಡಬೇಕು, ಹಗಲ ರಾತ್ರಿ ಒಂದು ಮಾಡಬೇಕು. ಹಂಗೆ ಮಾಡಿದ್ರೆ ಆಕೈತಿ. ಅದನ್ನು ಹೆಂಗೆ ಮಾಡ್ತಾರೆ ಅವರು ಅನ್ನೋದನ್ನು ಸ್ವಲ್ಪ ನೋಡೋಣ. ಅದ ನಾವು ಡಿಟೇಲಾಗಿ ಅಂದರೆ ವಿವರವಾಗಿ ನೋಡತ್ತೇವಲ್ಲ, ಅದನ್ನು ನೋಡೋಣ ಏನಪ್ಪ ಅಂತ. ಎಲ್ಲಕ್ಕಿಂತ ಮೊದಲು ನಿಮ್ಗೆ ಹೇಳ್ದಂಗೆ ಒಂದೇದ್ದು ಏನಪ್ಪ ಅಂತಂದ್ರೆ ಆ್ಯಡ್ಸೆನ್ಸ್ ಅಂದರೆ ಏನಪ್ಪ, ಜಾಹೀರಾತುಗಳಿಂದ ಬರುವ ದುಡ್ಡು. ಇದೇನಪ್ಪ ಎಲ್ಲಕ್ಕಿಂತ ಅತಿ ಮುಖ್ಯವಾದ ಏನು ಆದಾಯದ ಮೂಲ ಆಗಿದೆ. ಓಕೆ, ದಿಸ್ ಇಸ್ ಪ್ರೈಮರಿ ಸೋರ್ಸ್ ಆಫ್ ದಿ ಇನ್ಕಮ್ ಯೂಟ್ಯೂಬರ್ಸ್ಗೆ. ಏನು ಆ್ಯಡ್ಸೆನ್ಸ್ ಥ್ರೂ ಆ್ಯಡ್ಸೆನ್ಸ್. ಓಕೆ, ಆದ್ರೆ ಆ್ಯಡ್ಸೆನ್ಸ್ ಥ್ರೂ ನಮಗೆ ಬರಬೇಕಂದ್ರೆ, ದುಡ್ಡು ಬರಬೇಕಂದ್ರೆ ಏನು ಅದಕ್ಕಿಂತ ಅಕ್ಷರಾಳಿಲ್ಲದ ಅದಕ್ಕೆ. ಓಕೆ, ಏನಪ್ಪ ಅಂತಾರೆ, ಆ್ಯಡ್ಸೆನ್ಸಿಂದ ದುಡ್ಡು ಗಳಿಸ್ಬೇಕಾದ್ರೆ ನಮ್ಮ ಚಾನಲ್ಗೆ ಮಿನಿಮಮ್ ಎಷ್ಟು ಬೇಕು, 1,000 ಸಬ್ಸ್ಕ್ರೈಬರ್ ಬೇಕು, 1,000 ಮೆಂಬರ್ಗಳು ಇರಬೇಕು. ಅಂದರೆ ನಮ್ಮ ಇದಕ್ಕೆ ಚಾನಲ್ಗೆ 1,000 ಮಂದಿ ಚಂದಾದಾರರಿರಬೇಕು. ಮೆಂಬರ್ಗಳು ಚಂದಾದಾರರು ಇದ್ರೆ ನಮ್ಮ ಇದು ಚಾನಲ್ಗೆ ಅವಾಗ ಮತ್ತು 4,000 ಏನಪ್ಪ ವಾಚ್ ಅವರ್ಸ್ ಅಂತಾರೆ. ಅದಕ್ಕೆ 4,000 ವಾಚ್ ಅವರ್ಸು ಅಥವಾ ಏನಪ್ಪ ಅಂದ್ರೆ ವೀಕ್ಷಣಾ ಗಂಟೆಗಳನ್ನು ಕನ್ನಡದಾಗ ಹೇಳ್ಬೇಕಂದ್ರೆ ಅಂದ್ರೆ ಏನಪ್ಪ ವ್ಯೂಸ್ ಅವರ್ಸು ಏನಪ್ಪ ಅಷ್ಟು ಮಂದಿ ನೋಡಿರ್ಬೇಕು. ಏನು ಎಷ್ಟು ಅಂದ್ರೆ 4,000 ಏನಪ್ಪ ಗಂಟೆಗಳ ಕಾಲದ ವಿಡಿಯೋನ ಮಂದಿ ನೋಡಿರ್ಬೇಕು. ಅವಾಗ ಅಷ್ಟೇ ಏನಾಕೈತಿ ಅಂತಂದ್ರೆ ಆ್ಯಡ್ಸೆನ್ಸಿಂದ ಬರಲಿಕ್ಕೆ ನಮ್ಮನ್ನು ಏನಂತಾರೆ ಗಳಿಸ್ಲಿಕ್ಕೆ ನಮ್ಮ ಚಾನಲ್ಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಾಂದ್ರೆ ಬರೋಂಗಿಲ್ಲ. ಎಲ್ಲಿ ತನಕ ಏನಪ್ಪ ಅಂದ್ರೆ ನಿಮ್ಗೆ 1,000 ಸಬ್ಸ್ಕ್ರೈಬರ್ ಆಗೋದಿಲ್ಲ ಅಂದ್ರೆ ಮೆಂಬರ್ಗಳಾಗೋದಿಲ್ಲ. ಎಲ್ಲಿ ತನಕ ನಿಮ್ಮದು ಏನಪ್ಪ ಅಂದ್ರೆ ವ್ಯೂ ಕೌಂಟ್ ಅಂದರೆ ವಾಚ್ ಅವರ್ಸು ಏನಪ್ಪ ಅಂತ ಏನು ವ್ಯೂ ಕೌಂಟಿಂದ ಬರೋ ನಿಮ್ಮ ವಾಚ್ ಅವರ್ಸು ಎಷ್ಟು ಗಂಟೆಗಳು ವೀಕ್ಷಣಾ ಗಂಟೆಗಳು 4,000 ದಾಟಂಗಿಲ್ಲಲ್ಲ, ಅಲ್ಲಿ ತನಕ ಅಂತೂ ನಿಮ್ಗೆ ದುಡ್ಡು ಸಿಗೋಂಗಿಲ್ಲ. ಅದಾತು ಪ್ರೈಮರಿ ಏನಪ್ಪ ಆತು ಅಂದ್ರೆ ಏನು ಮೂಲವಾಗಿ ಆದಾಯ ಗಳಿಸೋದು ಆತು. ಇನ್ನೊಂದೇನು ಅಂದ್ರೆ ಮತ್ತೊಂದು ಮುಖ್ಯ ಆದಾಯ ಮೂಲ ಏನಪ್ಪ ಅಂದ್ರೆ ಸ್ಪಾನ್ಸರ್ಶಿಪ್ ಅಂದ್ರೆ ಏನು, ಈಗ ನೀವು ಟಿ ವಿಯಾಗ ನೋಡಿರ್ತೀರಿ. ಇವಾಗ ಗಿಚ್ಚರೆಲ್ಲ ಇರೋ ಬಂದ ಏನಪ್ಪ ಅಂತ ನೋಡು ಅಡ್ವರ್ಟೈಸ್ ಬರ್ತಾವೆ. ಅವು ಯಾಕೆ ಅಡ್ವರ್ಟೈಸ್ ಬರ್ತಾವೆ ಅಂತಂದ್ರೆ ನೀವು ಬೈತಿರ್ತಾರೆ. ಮೊದಲೆಲ್ಲ ಬೈತಿದ್ರು, 10-15 ವರ್ಷದಿಂದ ನಾವೆಲ್ಲ ಟಿ ವಿ ನೋಡ್ತಿರಲಿಲ್ಲ. ಎಲ್ಲರೂ ಏನಪ್ಪ ಅದು ಅಡ್ವರ್ಟೈಸ್ ಬಂದವ್ರು ಬೈತಿದ್ರು. ಆದರೆ ಅದು ನಿಮ್ಗೆ ಗೊತ್ತಿಲ್ಲ. ಆ ಅಡ್ವರ್ಟೈಸ್ ಯಾರು ಹಾಕ್ತಾರಲ್ಲ ಅವ್ರದ್ದು ಇದರಿಂದನೇ ನೀವು ಅದು ಪಿಕ್ಚರು ಅಥವಾ ಏನೋ ಅದೇನಪ್ಪ ಕ್ರಿಕೆಟ್ ಆಗಲಿ ಅದನ್ನು ನೋಡ್ತಿರ್ತಿರ್ತೀವಿ. ಅವ್ರು ಸ್ಪಾನ್ಸರ್ ಮಾಡಿರ್ತಾರೆ, ಹಿಂಗಾಗಿ ನೋಡ್ತೀರಿ, ಇಲ್ಲಾಂದ್ರೆ ಆಗೋದಿಲ್ಲ. ಮಳೆ ಬರತೈತಿ ನಿಲ್ಲಿಸ್ತೇನೆ. ಬ್ಯಾಕ್ ಟು ಅವರ್ ಚಾನಲ್. ಈಗ ನಮ್ಮ ಚಾನಲ್ಗೆ ಬರೋಣ. ಅಂದ್ರೆ ನಮ್ಮ ಕತೆ. ನಮ್ಮ ಚಾನಲ್ಲು ಏನು ಅಂದರೆ ಅದನ್ನು ನಾನು ವಿಡಿಯೋ ಹಾಕೋದು ಸ್ಟಾರ್ಟ್ ಮಾಡಿದ್ದೆ ಈಗ ಸುಮಾರು ಒಂದು 2-3 ತಿಂಗಳಾಗಿಲ್ಲ, 2 ತಿಂಗಳಿಂದ ಇದ್ದಾಗ. ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಇವತ್ತಿನ ಮಟ್ಟಿಗೆ ಅಂದರೆ 28 ಆಗಸ್ಟ್ 2024ಕ್ಕೆ 23 ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ. ನಮ್ಮ ಚಾನಲ್ಗೆ ಎಷ್ಟಿದ್ದಾರೆ ಈಗಿದ್ದಾರೆ. ನಮ್ಮ ಜರ್ನಿ ಈಗಲೇ ಅಂದರೆ ನಮ್ಮ ಪ್ರಯಾಣ ಈಗ ಪ್ರಾರಂಭ ಆಗಿದೆ. ಒಂದೇನು 2 ತಿಂಗಳದ್ದು ಆಗಿದೆ ಅಷ್ಟೇ. ಜೂನು ಒಂದನೇ ವಾರದಿಂದ ಸ್ಟಾರ್ಟ್ ಮಾಡಿದ್ದೆ. ಜೂನು, ಜುಲೈ, ಆಗಸ್ಟ್ ಒಂದು 2-2.5 ತಿಂಗಳಾಗಿದೆ ಅಷ್ಟೇ. ನನಗಿನ್ನೂ ಏನಂತಂದರೆ ಯಾವುದೇ ಮೂಲಗಳಿಂದ ಆ್ಯಡ್ಸೆನ್ಸ್ ಆಗಲಿ ಅಥವಾ ಸ್ಪಾನ್ಸರ್ಶಿಪ್ ಆಗಲಿ, ಅಫಿಲಿಯೇಟೆಡ್ ಮಾರ್ಕೆಟ್ ಆಗಲಿ, ಮರ್ಕಂಡೈಸ್ ಆಗಲಿ, ಎಲ್ಲಿಂದನೂ ಏನಪ್ಪ ನನಗೆ ದುಡ್ಡು ಸಿಗೋದಲ್ಲ. ದುಡ್ಡು ಸಿಗ್ಬೇಕಂದ್ರೆ ನಾನು ಏನು ಮಾಡಬೇಕು? ದುಡ್ಡು ಸಿಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನನ್ನ ಚಾನಲ್ಲು ಏನು ಮಾನಿಟೈಸ್ ಆಗಬೇಕು. ಮಾನಿಟೈಸ್ ಆಗೋದಂದ್ರೇನು ಅದೇ ಹೇಳಿದ್ನಲ್ಲ, 1,000 ಸಬ್ಸ್ಕ್ರೈಬರ್ ಆಗಬೇಕು, ಒಂದು 4,000 ಗಂಟೆಗಳು ಏನಾಗಿರಬೇಕು, ವಾಚ್ ಅವರ್ಸ್ ಆಗಿರಬೇಕು. ಅಲ್ಲಿವರೆಗೂ ಏನಾಗೋದಲ್ಲ ಆಗೋದಲ್ಲ. ಅದೇನೋ ಅದಾದಮೇಲೆ ಏನಂದರೆ ಅದಕ್ಕೆ ಮಾನಿಟೈಸ್ ಆಗೋದಂತಾರೆ. ಅವಾಗಿಂದ ಏನಪ್ಪ ಒಂದು ಸಲ ಅದೆಲ್ಲ ಘಟ್ಟ ದಾಟಿದ್ನಂದರೆ, ಆ ಸ್ಟೇಜ್ ದಾಟಿದ್ನಂದರೆ ಅವಾಗ ಏನಾಗಿದೆ ನನಗೆ ದುಡ್ಡು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಮಾನಿಟೈಸ್ ಮಾಡಿದರೆ ಮಾತ್ರ. ಏನಿಲ್ಲ, ಈಗ ಏನು ಮಾಡಿದ್ರೆ ನಾನು ಕಲಿತಾ ಇದ್ದೇನೆ. ಏನಿಲ್ಲ, ಇದೆಲ್ಲ ಬರ್ತಾಯಿತ್ತು. ಆದರೆ ಏನಂದರೆ ಇಂಪ್ರೂವ್ ಆಗಬೇಕು. ಯಾಕಂದ್ರೆ ನಾವು ಎಂಥದೋ ಒಂದು ಏನೋ ವಿಡಿಯೋ ಹಾಕಿದರೆ ಜನ ನೋಡೋಂಗಿಲ್ಲ. ಜನ ನೋಡ್ಬೇಕಂದ್ರೆ ವಿಡಿಯೋ ನೋಡ್ಬೇಕಂತಾರೆ ಅವ್ರಿಗೆ ಚೆನ್ನಾಗಿ ಅನ್ನಿಸ್ಬೇಕು.
ಅದರಿಂದ ಅವ್ರಿಗೇನಾದರೂ ಉಪಯೋಗ ಆಗಬೇಕು, ಒಂದು ಬೆಲೆ ಸಿಗಬೇಕು, ಅದರಿಂದ ಅವ್ರೇನಾದರೂ ಕಲಿಯೋದಾಗಬೇಕು, ಒಂದು ಕಲಿಯೋದು ಅಥವಾ ಒಂದೇನೋ ದುಡ್ಡು ಬರೋದು, ಒಂದು ಹೊಸ ಸ್ಕಿಲ್ಲು, ಹಿಂಗೇನೋ ಅವ್ರಿಗೆ ಒಂದು ಅನುಕೂಲ ಆಗಬೇಕು. ಏನಾದರೂ ನಮ್ಮ ಇದರಿಂದ ವಿಡಿಯೋದಿಂದ ಅವರಿಗೆ ಸ್ವಲ್ಪ ಕಿಮ್ಮತ್ತು ಸಿಕ್ತಂತಾರೆ, ಅಂದರೆ ಏನಾದರೂ ಅದರಿಂದ ಉಪಯೋಗ ಆಯ್ತಂತಂದರೆ ಆವಾಗಿಂದ ಏನಾಗುತ್ತೆ ಅದು ಆ ಥರ ತುಂಬ ಜನಕ್ಕೆ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಯಾವಾಗ ಆಗುತ್ತಲ್ಲ ಆವಾಗ ನಮ್ಮ ಚಾನಲ್ಲು ಬೆಳೆಯುತ್ತೆ. ನಮ್ಮ ಚಾನಲ್ ಬೆಳೀತಂತಾರೆ, ನಮ್ಮದೇನು ವ್ಯೂಸ್ ಕೌಂಟು ಜಾಸ್ತಿ ಆಗುತ್ತೆ, ನೋಡೋರು ಜಾಸ್ತಿ ಆಗ್ತಾರೆ, ಅವಾಗ ವಾಚರ್ಸು ಜಾಸ್ತಿ ಆಗುತ್ತೆ, ವಾಚರ್ಸ್ ಜಾಸ್ತಿ ಆಗಿ ಸಬ್ಸ್ಕ್ರೈಬ್ ಜಾಸ್ತಿ ಆಗಿ ಆ ಸ್ಟೇಜಲ್ಲಿ ಏನಂತಾರೆ ಮಾನಿಟೈಸ್ ಮಾಡಿಕೊಂಡ್ರೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿನ್ನೂ ತುಂಬ ದೊಡ್ಡ ದಾರಿ ಇದೆ, ತುಂಬ ದಾಟಬೇಕು ನಾವು, ಇನ್ನೂ ಭಾಳದೇನಪ್ಪ ನಡೀತಾ ಇರಬೇಕು. ನಿಮ್ಮ ಮನಸ್ಸಿನಲ್ಲೇನು, ನೀವೊಂದು ಚಾನಲ್ ಮಾಡ್ಬೇಕಂತಂದರೆ ಹೇಳಿ, ಕಮೆಂಟಲ್ಲಿ ಹೇಳಿ, ಅದಕ್ಕೆ ಏನೇನು ಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಎಲ್ಲ ಏನಪ್ಪ ಅಂತಂದರೆ ನಾನು ನಿಮಗೆ ಸ್ವಲ್ಪ ಹುರುಪು ತುಂಬಲಿಕ್ಕೆ, ಪ್ರೇರಣೆ ಮಾಡಲಿಕ್ಕೆ, ಮೋಟಿವೇಶನ್ ಮಾಡಲಿಕ್ಕೆ ಏನು ಮಾಡ್ತೇನೆ ಅಂತಂದರೆ ನನ್ನ ಅನುಭವನ ಹಂಚ್ಕೊತೀನಿ. ಆದರೆ ಅದು ಏನಂತಾರೆ ತುಂಬ ಕಷ್ಟಕರವಾಗಿದ್ದು ಅದ್ರ ಬಗ್ಗೆ ಒಂದು ಡಿಟೇಲು ಬೇರೆ ವೀಡಿಯೋನೇ ಮಾಡಬೇಕಾಗತ್ತೆ, ಮಾಡ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಪೂರ್ತಿ ರೆಡಿ ಆದಮೇಲೆ ಮತ್ತೊಂದು ಸಲ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಅಗೇನ್. ಬಾಯ್, ಸಿ ಯು.